ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತಹ ಗಾದೆ ಮಾತಿದೆ. ಈ ಹಾನಗಲ್ ಗ್ಯಾಂಗ್ ರೇಪ್ನ ಪುಂಡರಿಗೂ ಈ ಮಾತು ಅನ್ವಯ ಆಗುತ್ತೆ ಅನ್ಸುತ್ತೆ. ಕಾರಣ ಅವರು ಬೇಲ್ ಮೇಲೆ ಹೊರ ಬಂದಿದ್ದ ಕೂಡಲೇ ರೀಲ್ಸ್ ಅನ್ನ ಮಾಡಿಕೊಂಡು ಪುಂಡಾಟವನ್ನ ಮೆರೆದಿದ್ದಾರೆ. ಹೀಗಾಗಿ ಮತ್ತೆ ಪೊಲೀಸರ ಅತಿಥಿಗಳಾಗಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಗ್ಯಾಂಗ್ ರೇಪ್ ಆರೋಪಿಗಳಿಂದ ರೋಡ್ ಶೋ, ಪುಂಡರ ಪುಂಡಾಟ ನೋಡಿ ಬೆಚ್ಚಿ ಬಿದ್ದ ಜನರು, ಮತ್ತೆ ಪೊಲೀಸರ ಅತಿಥಿಗಳಾದ ಗ್ಯಾಂಗ್ ರೇಪ್ ಆರೋಪಿಗಳು. ಇಷ್ಟು ದಿನ ಜೈಲಿನಲ್ಲಿದ್ದ ಹಾನಗಲ್ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಕೋರ್ಟ್ ಬೇಲನ್ನು ಕೊಟ್ಟಿತ್ತು. ಬೇಲ್ ಸಿಕ್ಕಿದೆ ತಡ ಜೈಲಿನಿಂದ ಮನೆವರೆಗೂ ರೋಡ್ ಶೋ ನಡೆಸಿ ಪುಂಡಾಟ ಮೆರೆದಿದ್ದಾರೆ. ಜೈಲಿನಿಂದ ಬಿಡುಗಡೆಗೊಂಡ ಎಲ್ಲ ಆರೋಪಿಗಳು ಹಾವೇರಿಯಿಂದ ಅಕ್ಕಿಯಾಲೂರುವರೆಗೂ ಕೂಡ ರೋಡ್ ಶೋ ನಡೆಸಿದ್ದಾರೆ. 7 ಆರೋಪಿಗಳು ಬೈಕು ಮತ್ತು ಕಾರ್ನಲ್ಲಿ ಸಂಭ್ರಮಾಚರಣೆಯನ್ನು ಮಾಡುತ್ತಾ ಅಕ್ಕಿಯಾಲೂರು ತಲುಪಿದ್ದಾರೆ. ರೋಡ್ ಶೋ ದೃಶ್ಯಾವಳಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು, ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ರೋಡ್ ಶೋ ನಡೆಸಿ ಪುಂಡಾಟ ಮೆರೆದವರು ಇದೀಗ ಮತ್ತೆ ಪೊಲೀಸರ ಅತಿಥಿಗಳಾಗಿದ್ದಾರೆ. ಕಳೆದ ಜನವರಿ 8, 2024ರಂದು ತನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರೋದಾಗಿ ಸಂತ್ರಸ್ತೆ ದೂರು ಕೊಟ್ಟಿದ್ರು. ಪ್ರಕರಣದ ತನಿಖೆ ನಡೆಸಿದ ಹಾನಗಲ್ ಪೊಲೀಸರು ಒಟ್ಟು 19 ಆರೋಪಿಗಳನ್ನು ಬಂಧಿಸಿದ್ರು. ಆದರೆ ಈ ಪೈಕಿ 12 ಆರೋಪಿಗಳು 10 ತಿಂಗಳ ಹಿಂದೆಯೇ ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ರು. ಜಾಮೀನಿಗಾಗಿ ಮನವಿ ಮಾಡಿದ ಪ್ರಮುಖ 7 ಆರೋಪಿಗಳ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ಹಲವು ಬಾರಿ ತಿರಸ್ಕರಿಸಿತ್ತು. ಆದರೆ ಸಂತ್ರಸ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಮೊದಲು ನೀಡಿದ ಹೇಳಿಕೆಗಳಿಗೆ ಬದ್ಧರಾಗಿರಲು ವಿಫಲರಾದ ಹಿನ್ನೆಲೆಯಲ್ಲಿ ಪ್ರಮುಖ ಆರೋಪಿಗಳಾದ ಅಫ್ತಾಬ್ ಚಂದನಕಟ್ಟಿ, ಮದರ್ಸಾಬ್ ಮಂಡಕ್ಕಿ ಜೊತೆಗೆ ಸಮೀವುಲ್ಲಾ, ಮಹಮ್ಮದ್ ಸಾದಿಕ್, ಶೋಯಿಬ್ ಮುಲ್ಲಾ, ತೌಸಿಫ್ ಚೋಟಿ, ರಿಯಾಜ್ಗೆ ಹಾವೇರಿ ಜಿಲ್ಲಾ ಕೋರ್ಟ್ ಸ್ಟೇಷನ್ ಬೇಲನ್ನು ಕೊಟ್ಟಿತ್ತು. ಹಾವೇರಿ ಜಿಲ್ಲಾ ಕಾರಾಗೃಹದಿಂದ ರಿಲೀಸ್ ಆದ ಆರೋಪಿಗಳು ಮನೆ ತಲುಪುವವರೆಗೂ ಕೂಡ ರೋಡ್ ಶೋ ನಡೆಸಿದ್ರು. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಹಾನಗಲ್ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದೆ. ರೋಡ್ ಶೋ ನಡೆಸಿದ ಗ್ಯಾಂಗ್ ಅಂದರ್ ಆರೋಪಿಗಳ ಜಾಮೀನು ರದ್ದತಿಗೆ ಕೋರ್ಟ್ಗೆ ಅರ್ಜಿ. ತಮ್ಮ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣದ ವಿಚಾರವಾಗಿ ಇವತ್ತು ಹಾವೇರಿ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ನ್ಯಾಯಾಲಯದಿಂದ ಆರೋಪಿಗಳು ಹೊರಬರುತ್ತಲೇ ಪೊಲೀಸರು 7 ಆರೋಪಿಗಳ ಪೈಕಿ 5ರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಅಫ್ತಾಬ್ ಮತ್ತು ಮದರ್ಸಾಬ್ ಎಂಬ ಇನ್ನಿಬ್ಬರು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ರೋಡ್ ಶೋ ನಡೆಸುವ ಮೂಲಕ ಆರೋಪಿಗಳು ಬೇಲ್ನ ಷರತ್ತುಗಳನ್ನು ಉಲ್ಲಂಘಿಸಿದ ಕಾರಣ ಬೇಲ್ ರದ್ದತಿಗೆ ತನಿಖಾಧಿಕಾರಿಗಳು ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. 7 ಆರೋಪಿಗಳಿಗೆ ಬೇಲ್ ಆದ ನಂತರ ಅವರು ದಾರಿಯಲ್ಲಿ ಒಂದು ಪ್ರೊಸೆಷನ್ ಥರ ಮಾಡಿ ಮತ್ತೆ ವಿಡಿಯೋ ಮಾಡಿದರು. 5 ಆರೋಪಿಗಳು ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ದಲ್ಲಿ ಜಾಮೀನು ಷರತ್ತು ಉಲ್ಲಂಘನೆ ಆಧಾರದ ಮೇಲೆ ಜಾಮೀನು ರದ್ದು ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಡ್ತೀವಿ. ಗ್ಯಾಂಗ್ ರೇಪ್ ಆರೋಪಿಗಳು ರೋಡ್ ಶೋ ನಡೆಸಿರುವುದಕ್ಕೆ ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಹಾವೇರಿಯ ಎಸ್ಪಿ ಅಂಶುಕುಮಾರ್ ಭೇಟಿಯಾದ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಆರೋಪಿಗಳು ರೋಡ್ ಶೋ ನಡೆಸಿದ್ದು ಕ್ಷಮಿಸಲಾರದ ಅಪರಾಧ, ಇದು ಗೂಂಡಾ ಮೈಂಡ್ ಸೆಟ್ಟು, ಆರೋಪಿಗಳು ನಾವು ರೇಪ್ ಸೇರಿದಂತೆ ಎಲ್ಲವನ್ನೂ ಕೂಡ ಮಾಡಬಹುದು ಎಂಬ ಸಂದೇಶ ಕೊಟ್ಟಿದ್ದಾರೆ. ಅವರ ಬೇಲ್ ರದ್ದು ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದರು. ಕ್ರಿಮಿನಲ್ಸ್, ಗುಂಡಾಗಳು, ರೌಡಿಗಳು, ಸೊ ಅಂತ ಅವರು ಬೇಲ್ ಸಿಕ್ಕ ತಕ್ಷಣ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅಂತನ್ನುವಂಥದ್ದು ಇದನ್ನ ಅರಗಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅಪರಾಧ ಮನೋಭಾವನೆ ಇಲ್ಲ, ಪಶ್ಚಾತ್ತಾಪ ಇಲ್ಲ. ಅಂದ್ರೆ ನಮಗೆ ಯಾರು ಏನ್ ಬೇಕಾದ ನಾವು ಏನ್ ಬೇಕಾದ್ ಮಾಡಬಹುದು, ನಮಗೆ ಯಾರು ಏನ್ ಮಾಡಕ್ ಆಗೋದಿಲ್ಲ ಅನ್ನುವಂಥದ್ದು ಒಂದು ಸಂದೇಶ ಕೊಟ್ಟಿದ್ದಾರೆ. ಅವರ ಬೇಲ್ ರದ್ದಾಗಬೇಕು, ಒದ್ದು ಮತ್ತೆ ಒಳಗಡೆ ಹಾಕ್ಬೇಕು ಅವರನ್ನ. ಅವಾಗ ಅಟ್ ಲೀಸ್ಟ್ ಹೊರಗಡೆ ಮತ್ತೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಸದ್ಯ ಗ್ಯಾಂಗ್ ರೇಪ್ ಆರೋಪಿಗಳ ರೋಡ್ ಶೋ ಪ್ರಕರಣ ಸಾಕಷ್ಟು ಚರ್ಚೆಗ್ರಾಸವಾಗಿದೆ. ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.